Hi guys, welcome back to my YouTube channel. ಗೈಸ್, ಈ ಮುಂಚೆ ನಾನು ಸಿಂಪಲ್ಲಾಗಿ ಮಾಡುವಂಥ ಬೇರೆ ಬೇರೆ ಸಾಂಬಾರನ್ನ ಹೇಳ್ಕೊಟ್ಟಿದ್ದೀನಿ. ಬಟ್ ಇವತ್ತು ಸಿಂಪಲ್ಲಾಗಿ ಮೂಲಂಗಿ ಬೇಳೆ ಸಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಗೈಸ್, ಮೂಲಂಗಿ ಬೇಳೆ ಸಾರು ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಮೂಲಂಗಿನ ತೊಗೊಂಡಿದ್ದೀನಿ. ಮೂಲಂಗಿನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಮೂಲಂಗಿನ ಡೈರೆಕ್ಟಾಗಿ ಹಂಗೆ ಹಸಿದನ್ನು ತಿಂತಾರೆ ಗೈಸ್. ನೀವು ತಿಂತೀರಾ ಅಂತಂದರೆ ಕಮೆಂಟ್ ಮಾಡಿ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನಾನು ತಿಂದಿರೋದು ಅಂತಂದರೆ ಕ್ಯಾರೆಟ್ ಒಂದೇ ಗೈಸ್. ಇನ್ನು ಹಸಿದು ಯಾವುದ್ಯಾವುದೋ ತರಕಾರಿ, ಹಾಗಲಕಾಯಿನೆಲ್ಲ ತಿಂತಾರೆ, ಮತ್ತು ತೊಂಡೆಕಾಯಿ, ಇಷ್ಟೊಂದು ತರಕಾರಿ ಎಲ್ಲ ಹಸಿದು ತಿಂತಾರೆ. ಬಟ್ ಅದು ತುಂಬ ಒಳ್ಳೆಯದು ಹೆಲ್ತ್ಗೆ. ಬಟ್ ನಾನು ಮೊದಲೇ ಚೂಸಿ ಇರೋದ್ರಿಂದ ಕಷ್ಟ ಗೈಸ್. ಇವಾಗ ಮೂಲಂಗಿನ ಕಟ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ಬೀನ್ಸ್ನ ಕಟ್ ಮಾಡ್ಕೊಳ್ಳೋಣ ಗೈಸ್. ಬೀನ್ಸ್ನು ಸಹ ಕಟ್ ಮಾಡ್ತಾ ಇದ್ದೀನಿ. ಬೀನ್ಸು ಇಷ್ಟಿಷ್ಟೊದ್ದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ನೋಡಿ, ಬೀನ್ಸ್ನು ಸಹ ಕಟ್ ಮಾಡ್ಕೊಂಡಿದ್ದೆ. ನೆಕ್ಸ್ಟು ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳೋಣ ಗೈಸ್. ಇವಾಗ ಆಲೂಗಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಸಿಪ್ಪೆ ಸಮೇತ ಕಟ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಆಲೂಗಡ್ಡೆನೂ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಸೈಜ್ದೊಂದು, ಒಂದು ಚಿಕ್ಕದು 2 ಈರುಳ್ಳಿನ ತಗೊಂಡಿದ್ದೀನಿ. ಸೊ ಇದನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು ಗೈಸ್. ಈರುಳ್ಳಿನೂ ಸಹ ಕಟ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ನಾವು ಟೊಮ್ಯಾಟೊ ಕಟ್ ಮಾಡ್ಕೊಳ್ಳೋಣ. ಒಂದು 3 ಟೊಮ್ಯಾಟೊನ ತೊಗೊಂಡಿದ್ದೀನಿ ಗೈಸ್. ಇದನ್ನು ಸಹ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು ಗೈಸ್. ಟೊಮ್ಯಾಟೊನು ಕಟ್ ಮಾಡ್ಕೊಂಡಿದ್ದಾಗಿದೆ. ತರಕಾರಿ ಏನೇನು ಬೇಕೋ ಅದೆಲ್ಲ ಆಲ್ಮೋಸ್ಟ್ ಕಟ್ ಆಯಿತು. ಇವಾಗ ಒಗ್ಗರಣೆ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಗೈಸ್. ಒಗ್ಗರಣೆ ಹಾಕೋಕ್ಕೆ ಮುಂಚೆ ನಾನು ತೊಗರಿಬೇಳೆನ ಈ ಕಾಫಿ ಕಪ್ ಗ್ಲಾಸಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಇನ್ನೂ ಒಂದು 1/2 ಗ್ಲಾಸ್ ತೊಗೊಳ್ತೀನಿ. ನೋಡಿ, ಈ ಗ್ಲಾಸಲ್ಲಿ 1.5 ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಗೈಸ್. ನೋಡಿ, ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಗಿದೆ. ಈಗ ಒಗ್ಗರಣೆ ಹಾಕೋಣ, ಬನ್ನಿ ಗೈಸ್. ಈಗ ನಾನು ಸಪ್ರೇಟಾಗಿ ಬೇಳೆನೆಲ್ಲ ಬೇಯಿಸ್ಕೊಳ್ತಾ ಇಲ್ಲ. ಒಂದೇ ಸಲ ಡೈರೆಕ್ಟ್ ಒಂದು ಶಾಟಲ್ಲಿ ಮಾಡಿಬಿಡ್ಬೋದು ಇದನ್ನ ನೀವು. ಸೊ ಮೊದಲಿಗೆ ನಾನು ಡೈರೆಕ್ಟಾಗಿ ಕುಕ್ಕರ್ಗೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು, ಒಂದು 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಇಷ್ಟು ಸಾಕು. ಆಯಿಲ್ ಸ್ವಲ್ಪ ಬಿಸಿಯಾಗಿದ ನಂತರ ನಾವು ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣ ಗೈಸ್. ಈಗ ನಾನು ಇದಕ್ಕೆ ಸಾಸಿವೆನ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಸಾಸಿವೆ ಸಿಡಿತಾ ಇದೆ. ಈಗ ನಾನು ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಕಂಪ್ಲೀಟ್ ಲೈಟ್ ಪಿಂಕ್ ಆಗಿದೆ. ಈಗ ನಾವು ಇದಕ್ಕೆ ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮ್ಯಾಟೊನ ಸಹ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಗೈಸ್. ಟೊಮ್ಯಾಟೊನು ಸ್ವಲ್ಪ ಫ್ರೈ ಆಯಿತು. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿನ, ಇದ್ರ ಜೊತೆನೂ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೈಸ್. ಈಗ ನಾವು ಏನೇನು ತರಕಾರಿನ ಕಟ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲನೂ ಹಾಕ್ಬಿಡೋಣ. ನೋಡಿ, ಮೂಲಂಗಿ, ಆಲೂಗೆಡ್ಡೆ, ಬೀನ್ಸ್ ಎಲ್ಲನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಸೊ ಇದನ್ನು ಸಹ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್. ವೆಜಿಟೇಬಲ್ಸು ತುಂಬ ಒಳ್ಳೆಯದು. ಮುಂಚೆ ನಾನು ಸಹ ತಿಂತಾ ಇರಲಿಲ್ಲ, ಇವಾಗ ನಾನು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಏನು ಬೇಳೆನ ತೊಳೆದಿಟ್ಕೊಂಡಿದ್ವೋ ಅದನ್ನು ಹಾಕೋಣ. ಇದನ್ನು ಸಹ 1 ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಫಸ್ಟೇ ಬೇಳೆನ ಹಾಕ್ಕೊಂಡು ಆಮೇಲೆ ಸಹ ತರಕಾರಿನ ಹಾಕ್ಕೋಬೋದು. ಈ ಥರನೂ ಮಾಡ್ಬೋದು, ಆ ಥರನೂ ಮಾಡ್ಬೋದು, ಏನು ತೊಂದರೆ ಇಲ್ಲ ಗೈಸ್. ಈಗ ನಾವು ಇದಕ್ಕೆ ಖಾರದ ಪುಡಿ ಆ್ಯಂಡ್ ಧನಿಯಾ ಪುಡಿನ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1, 2, 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಧನಿಯಾ ಪುಡಿ
ಅದನ್ನು ಸಹ 1 2 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಗೈಸ್. ಇದನ್ನು ಸಹ 1 ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಈಗ ನಾವು ಇದಕ್ಕೆ ಉಪ್ಪನ್ನ ಹಾಕೋಣ. ಉಪ್ಪು ನೀವು ಪುಡಿ ಉಪ್ಪಾದರೂ ಹಾಕ್ಕೋಬೋದು, ಕಲ್ಲುಪ್ಪಾದರೂ ಹಾಕ್ಕೋಬೋದು. ನಾನು ಯೂಶಲಿ ಕಲ್ಲುಪ್ಪನ್ನೇ ಹಾಕ್ತೀನಿ. ಸೊ ಉಪ್ಪು ಬೇಕಂತಂದರೆ ನೀವು ಆಮೇಲೂ ಸಹ ಹಾಕ್ಕೋಬೋದು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಇದನ್ನು 1 ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಂಪಗೆ ಕಾಣಿಸ್ತಾ ಇದೆ. ಸೊ ಖಾರದ ಪುಡಿ ಎಲ್ಲ ಕರೆಕ್ಟಾಗಿದೆ. ಈಗ ನಾವು ಫೈನಲ್ ಆಗಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳೋಣ. ಈಗ ನೀರು ಹಾಕ್ತಾ ಇದ್ದೀನಿ. ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ತರಕಾರಿ ಮುಳುಗುವಷ್ಟು ನೀರು ಹಾಕಿದ್ರೆ ಆಯಿತು ಗೈಸ್. ಇದನ್ನು 1 ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ತರಕಾರಿ ಜಾಸ್ತಿ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಗೈಸ್. ಇಷ್ಟೇ ಗೈಸ್, 1 ಶಾಟಲ್ಲಿ ಮುಗ್ದೋಗುತ್ತೆ. ನೀವು ಅದನ್ನು ಮಾಡಬೇಕು, ಬಸಿಬೇಕು, ಮಸಿಬೇಕು ಅನ್ನೋದು ಏನೂ ಇಲ್ಲ. ಇಟ್ಬಿಟ್ಟು ಹಿಂಗೆ ಒಂದು 3 ವಿಷಲ್ ಕೂಗಿಸ್ಬಿಟ್ರೆ ತುಂಬ ಟೇಸ್ಟಿಯಾದ ಸಿಂಪಲ್ ಆದ ಮೂಲಂಗಿ ಬೇಳೆ ಸಾರು ರೆಡಿ ಆಗುತ್ತೆ. ನೀವು ಯಾವ ತರಕಾರಿ ಬೇಕಾದ್ರೂ ಬಳಸ್ಕೋಬೋದು. ನಾನಿಲ್ಲಿ ಮೂಲಂಗಿ, ಬೀನ್ಸ್ ಆ್ಯಂಡ್ ಆಲೂಗಡ್ಡೆನ ಬಳಸಿದ್ದೀನಿ. ಸೊ ಈಗ ನಾವು ಒಂದು 3 ವಿಷಲ್ ಆಗೋಕ್ಕೆ ಬಿಡೋಣ ಗೈಸ್. ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 1 2 3 ವಿಷಲ್ ಆಗೋಕ್ಕೆ ಬಿಡೋಣ. ಆಮೇಲೆ ತೋರಿಸ್ತೀನಿ ಗೈಸ್. ಈಗ ವಿಷಲ್ ಆರಿದೆ. ಓಪನ್ ಮಾಡಿ ನೋಡೋಣ. ನೋಡಿ ಗಮ್ ಅಂತ ಇದೆ. ಸೊ ನೋಡಿ ನೀಟಾಗಿ ಎಲ್ಲ ತರಕಾರಿನೂ ಬೆಂದಿದೆ, ಬೇಳೆನೂ ಬೆಂದಿದೆ. ನೋಡಿ ಬೇಳೆನೂ ನೀಟಾಗಿ ಬೆಂದಿದೆ. ಇಷ್ಟೇ ಗೈಸ್, ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಟೇಸ್ಟ್ ನೋಡೋಣ. ಸಕ್ಕತ್ತಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಸಾಂಬಾರಿದು. ಬ್ಯಾಚುಲರ್ಸ್ಗೆ ಆಗಲಿ, ಅಡುಗೆ ಬರದೇ ಇರೋ ಹೆಣ್ಮಕ್ಳಿಗೆ ಆಗಲಿ, ಕಾಲೇಜ್ ಹೋಗೋರ್ಗಾಗಲಿ, ಒಬ್ಬರೇ ರೂಮ್ ಮಾಡ್ಕೊಂಡಿರೋರ್ಗಾಗಲಿ ತುಂಬ ಈಸಿಯಾಗಿರೋವಂಥ ಸಾಂಬಾರಿದು. ತರಕಾರಿನೂ ತಿಂದಂಗೆ ಆಗುತ್ತೆ, ಸಾಂಬಾರೂ ಒಂದೇ ಶಾಟಲ್ಲಿ ಆಗೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾವ ಥರ ವಿಡಿಯೋ ಮಾಡ್ಬೋದು ಅಂತಲೂ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ ಹೆಸರು ಸುಷ್ಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸುಷ್ಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.